ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆ ಮಾಡೋದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅದಕ್ಕೆ ಬೇಕಾಗಿರತಕ್ಕಂತಹ ಸಕಲ ಸಿದ್ಧತೆಗಳು ಸಹಿತ ಆಗ್ತಿದ್ದಾವೆ. ನಾನು ನಿಂತಿರುವಂತಹ ಸ್ಥಳ ದೆಹಲಿಯ ಜಂತರ್ ಮಂತರ್ನಲ್ಲಿ ಈಗಾಗಲೇ ವೇದಿಕೆ ಸಹಿತ ಸಿದ್ಧ ಆಗಿದೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಸಹಿತ ಈ ಒಂದು ಸ್ಥಳದಲ್ಲಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ಬಂದು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಪ್ರತಿಯೊಬ್ಬರಿಗೂ ಸಹಿತ ಮಾತನಾಡುವಂತಹ ಅವಕಾಶ ಸಹಿತ ಇದೆ. ನೀವು ಜಸ್ಟಿಸ್ ಫಾರ್ ಕರ್ನಾಟಕ ಅನ್ನುವಂತಹ ಧ್ಯೇಯವಾಕ್ಯ ಮತ್ತು ಅದ್ರ ಜೊತೆಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಇದನ್ನ ಇಟ್ಕೊಂಡು ಅವರ್ ಟ್ಯಾಕ್ಸ್ ಅವರ್ ರೈಟ್ ಅನ್ನುವಂತಹ ಒಂದು ಏನಂದ್ರೆ ಬೇಡಿಕೆಯನ್ನ ಇಟ್ಕೊಂಡು ಇವತ್ತು ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಇಡೀ ಸಚಿವ ಸಂಪುಟ ಮತ್ತು ಅದ್ರ ಜೊತೆಗೆ ಎಲ್ಲ ಶಾಸಕರು ಸಹಿತ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಸಹಿತ ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಇರ್ತಾರೆ. ಮತ್ತೆ ಇದರ ಸಂಪೂರ್ಣವಾದಂತಹ ವಿವರವನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ನಲ್ಪಾಡ್ ಅವರು ಇದ್ದಾರೆ. ಸರ್, ಏನಿದ್ರ ಏನಂದ್ರೆ ಸ್ಟೇಜಿನ ವಿಶೇಷತೆ ಏನು, ಯಾರೆಲ್ಲ ಬಂದಿಲ್ಲ ಮಾತನಾಡ್ತಾರೆ, ಯಾರಿಗೆಲ್ಲ ಅವಕಾಶ ಇದೆ? ಸರ್, 136 ಜನ ಶಾಸಕರು, MLCs, MP ಎಲ್ಲರೂ ಕೂಡ ಇವತ್ತು ಬರ್ತಾರೆ. ಆಲ್ಮೋಸ್ಟ್ ಅಬೌಟ್ 200 ಮೆಂಬರ್ಸ್ ಬರ್ತಾರೆ. ಅವರು ಎಲ್ಲರೂ ಕೂಡ ಈ ಚೇರ್ಸ್ ಅಲ್ಲಿ ಕೂರ್ತಿರ್ತಾರೆ. ಯಾರಿಗೂ ಕೂಡ ಸ್ಟೇಜ್ ಅಲ್ಲಿ ಅವಕಾಶ ಇಲ್ಲ. ಸ್ಟೇಜ್ ಮೇಲೆ ಬೇರೆ ಯಾರು ಸ್ಪೀಕರ್ಸ್ ಕರೀತಾರೆ ಅವ್ರು ಹೋಗಿ ಮಾತಾಡ್ ಬರ್ತಾರೆ. ಸೊ ಎಲ್ಲಾ ಪ್ರತಿಭಟನಾಕಾರರು ಇಲ್ಲೇ ಕೂತಿರ್ತಾರೆ ಮುಂದೆ. ಸೊ ಇದೊಂದು ಪ್ರತಿಭಟನೆ ಸೆಟಪ್ ಆಗಿರೋದ್ರಿಂದ ಯಾವುದೇ ತರ ವೇದಿಕೆ ಕಾರ್ಯಕ್ರಮ ಇಲ್ಲ. ನೀವು ನೋಡಿದ್ರೆ ಎಲ್ಲಾ ರೀತಿಯ ಪ್ರತಿಭಟನೆಗೆ ರೆಡಿ ಮಾಡ್ಕೊಳ್ತಿದ್ದೀರಾ. ಆದ್ರೆ ಬಿಜೆಪಿ ಅವರು ಹೇಳ್ತಿದ್ದಾರೆ ಇದು ರಾಜಕೀಯ ಪ್ರೇರಿತವಾದಂತಹ ಪ್ರತಿಭಟನೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅವರಿಗೆ ತಮ್ಮ ತಪ್ಪುಗಳನ್ನ ತಿದ್ಕೊಳ್ಳಕ್ ಆಗ್ತಾ ಇಲ್ಲ, ಹಾಗಾಗ್ಬಿಟ್ಟು ಮತ್ತೊಬ್ಬರ ಮೇಲೆ ತಪ್ಪು ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಿ, 100 ರೂಪಾಯಿ ನಾವು ಕೊಡೋದಕ್ಕೆ 14 ರೂಪಾಯಿ ಮಾತ್ರ ನಮಗ್ ವಾಪಸ್ ಬರ್ತಾ ಇದೆ. ಸೊ ತಪ್ಪು ಮಾಡ್ತಾ ಇರೋದು ಯಾರು, ಅವರ? ಇದನ್ನ ನಾವು ಅರ್ಥ ಮಾಡ್ಕೊಂಡು 100 ರೂಪಾಯಿ ಕೊಡಿದ್ರೆ 14 ರೂಪಾಯಿ ನಮಗ್ ವಾಪಸ್ ಕೊಡ್ತಾ ಇದೆ. ನಾವು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ. ನಮ್ಮ ಹಕ್ಕು ನಮಗ್ ವಾಪಸ್ ಬರ್ಬೇಕು. ಇಲ್ಲ, ನೀವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀರಾ ಅಂತಂದಾಗ ಎಲ್ಲಾ ರಾಜ್ಯಗಳಿಗೂ ಸಹಿತ ಕೊಡುವಂತದ್ದು ಒಕ್ಕೂಟ ವ್ಯವಸ್ಥೆಯ ಒಂದು ಭಾಗ ಅನ್ನುವಂಥದ್ದನ್ನ ಹೇಳ್ತಾರೆ. ಸರ್, ನಾವಿವಾಗ ಕೇಳ್ತಾ ಇರೋದು, ಒಂದು ಮನೆಯಲ್ಲಿ ಅಣ್ಣ ತಮ್ಮ ಇರ್ತಾರೆ. ಅಣ್ಣ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅವನು ತಮ್ಮನ್ನ ನೋಡ್ಕೊಳ್ತಾರೆ, ಸ್ಕೂಲ್ ಫೀಸ್ ಕಟ್ತಾನೆ, ಕಾಲೇಜ್ ಫೀಸ್ ಕಟ್ತಾನೆ, ಬುಕ್ಕಿಗೂ ದುಡ್ಡು ಕೊಡ್ಬೋದು, ಬಟ್ಟೆಗೂ ಇಸ್ಕೊಡ್ಬೋದು, ಊಟ ಕೊಡ್ಬೋದು. ಆದ್ರೆ ಅವ್ನು ಮಾಡೋ ಅಯ್ಯಾಶಿಗೆ ಅಣ್ಣ ದುಡ್ಡು ಕೊಡಕ್ಕಾಗುತ್ತಾ? ಯು ಪಿ ಹಿಂದುಳಿದ ಸ್ಟೇಟ್ ತಾನೆ. UP ಹತ್ರ 8 ಹೆಲಿಕಾಪ್ಟರ್ 4 ಫ್ಲೈಟ್ ಇದೆ. ನಮ್ಮ ಸರ್ಕಾರದ ಹತ್ರ ಒಂದೂ ಇಲ್ಲ. ನಮ್ಮ ದುಡ್ಡಲ್ಲಿ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನ ನಾವೇನ್ ಕಟ್ತಾ ಇದೀವಿ, ಕನಿಷ್ಠ ನಮ್ಮ ಪಾಲು ನಮಗ್ ಬರ್ಲಿ. ಬಾಕಿ ಇರೋ ದುಡ್ಡು ಅವ್ರಿಗೆ ಕೊಡ್ಲಿ, ನಾವೇನ್ ಕೊಡ್ಬೇಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಪಾಲನ್ನ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಪ್ರಕಾರ ಎಲ್ಲೆಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ನೀವು ಹೇಳ್ತಿರೋದು? ಇಲ್ಲಿಗೆ ಎಲ್ಲೆಲ್ಲಿ ಹಣ ಕೊಟ್ಟಿಲ್ಲ ಅಂತ ಅಂದ್ರೆ ತೆರಿಗೆ ರೂಪದಲ್ಲಿ ಕೊಟ್ಟಿಲ್ವಾ ಅಥವಾ ಯೋಜನೆ ರೂಪದಲ್ಲಿ ಕೊಟ್ಟಿಲ್ವಾ, ಯಾವ್ದು ಅಂತ? ತೆರಿಗೆ ನಾವು ಕೊಡೋ 100 ರೂಪಾಯಿಗೆ ನಮಗ್ ವಾಪಸ್ 14 ರೂಪಾಯಿ ಮಾತ್ರ ಸಿಗ್ತಾ ಇದೆ. ಇದು ಎಲ್ಲಿದ್ ನ್ಯಾಯ? ನಮ್ಮ ನ್ಯಾಯ ನಮಗ್ ಸಿಗ್ಬೇಕು, ನಮ್ಮ ದುಡ್ಡು ನಮಗ್ ಸಿಗ್ಬೇಕು. ಪರ್ಟಿಕ್ಯುಲರ್ ಯಾವ್ದ್ರ ಟ್ಯಾಕ್ಸ್ ದುಡ್ಡೇ ಬಂದಿಲ್ವಲ್ಲ. ಟ್ಯಾಕ್ಸ್ ನಾವು ಕಟ್ಟೋ ತೆರಿಗೆ ನೋಡಿ. ನಾವು ಒಂದೇ ಸಿಂಪಲ್ ಆಗಿ ನಿಮಗ್ ಕೇಳೋದಿಷ್ಟೇ, ನಾವು 100 ಕಟ್ಟಿದ್ರೆ 14 ರೂಪಾಯಿ ನೀವು ಹೇಳ್ತಿರುವಂತದ್ದು. ಸೊ ನಮ್ಮ ಜನಕ್ಕೆ ಇವಾಗ ಒಂದು ಟ್ಯಾಕ್ಸ್ ಪೇಯರ್, ಒಂದು ನಮ್ಮ ಶಾಂತಿನಗರ ಕಾನ್ಸ್ಟಿಟ್ಯೂನ್ಸಿ A ಗ್ರೇಡ್, ಅವನು A ಗ್ರೇಡ್ ಟ್ಯಾಕ್ಸ್ ಕಟ್ತಾನೆ. ಅಲ್ಲಿ ರೋಡು, ಚರಂಡಿ, ನೀರು ವ್ಯವಸ್ಥೆ ಇಲ್ಲ ಅಂದ್ರೆ ಅವನಿಗೆ ಕಷ್ಟ ಆಗುತ್ತೆ ತಾನೆ. ಕಟ್ಟೋ ಟ್ಯಾಕ್ಸ್ ಕಟ್ಟೋನು ಏನಕ್ಕೆ ಕಟ್ತಾನೆ? ಅವ್ನು ಮುಂದೆ ಇರೋ ರೋಡ್ ಚೆನ್ನಾಗಿರ್ಬೇಕು, ಅವ್ನ ಮಕ್ಕಳಿಗೆ ಸ್ಕೂಲ್ ಫೆಸಿಲಿಟಿ ಇರಬೇಕು, ಹಾಸ್ಪಿಟಲ್ ಇರಬೇಕು. ಅದು ಯಾವುದೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವ್ರು ಕೊಡ್ತಾ ಇರೋದು ನಮಗೆ ಬರೀ 0.14%. ಇಲ್ಲ, ನೀವು ಹೇಳ್ತಿರೋದು ಕರೆಕ್ಟ್. ಬಟ್ ಏನಂದ್ರೆ ಬಿಜೆಪಿ ಅವರು ಹೇಳೋದೇನಂದ್ರೆ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗುವಂತದ್ದು ಬೆಂಗಳೂರಿಂದ. 50% ಆಫ್ ಟ್ಯಾಕ್ಸ್ ರೆವೆನ್ಯೂ ಜನರೇಟ್ ಆಗೋದು ಬೆಂಗಳೂರಿಂದ. ಹಾಗಂತ ಬೆಂಗಳೂರು ಒಂದು ಡೆವಲಪ್ ಮಾಡ್ತಾ ಇದ್ರೆ ನೀವು ಚಾಮರಾಜನಗರ, ಬೀದರು, ಗುಲ್ಬರ್ಗ. ನಾನು ಕೇಳ್ತೀನಿ, ಬೆಂಗಳೂರು ಕರ್ನಾಟಕ ತಾನೆ, ಕನ್ನಡಿಗರ ದುಡ್ಡು ತಾನೆ. ಕನ್ನಡಿಗರ ದುಡ್ಡು ಕನ್ನಡಿಗರಿಗೆ ಹೋಗ್ಲಿ, ನಮ್ ದುಡ್ಡು ನಮಗ್ ಬರ್ಲಿ. ಈಗ ನೀವು ಹೇಳ್ತಿರೋ ಕರೆಕ್ಟ್. ಬೆಂಗಳೂರಲ್ಲಿರುವಂತದ್ದು ಕರ್ನಾಟಕದಿಂದ ಎಲ್ರಿಗೂ ಹೋಗುತ್ತೆ ಅಂತ. ಈಗ ಭಾರತದಲ್ಲಿರುವಂತಹ ಕರ್ನಾಟಕ ನಾವು ಕೇಳ್ತಾ ಇರೋದು, ನೀವು ನ್ಯಾಯವಾಗಿ ಕೊಡಿ. ನಾವು ಕೊಡೋ 100 ರೂಪಾಯಿಗೆ 14 ರೂಪಾಯಿ ಅಲ್ಲ, 50 ರೂಪಾಯಿ ಆದ್ರೂ ಕೊಡಿ, 60 ರೂಪಾಯಿ ಕೊಡಿ. ಒಕ್ಕೂಟ ವ್ಯವಸ್ಥೆದಲ್ಲಿ ಆತರ ಆಗಲ್ಲ ಸರ್. ಯಾಕೆ 330 ರೂಪಾಯಿ UP ಕೊಡ್ತೀರಾ, 900 ರೂಪಾಯಿ ಬಿಹಾರ್ ಕೊಡ್ತೀರಾ, 3000 ರೂಪಾಯಿ ಮೇಘಾಲಯ ಕೊಡ್ತೀರಾ? ನಮ್ಗೆ ಯಾಕೆ ಅಷ್ಟು ಕಮ್ಮಿ? ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್. ನಮ್ಮ ಪಾಲ್ ನಮಗ್ ಕೊಡಿ. ಇದು ನಲ್ಪಾಡ್ ಅವ್ರು ಹೇಳುವಂತಹ ಮಾತು. ಏನಂದ್ರೆ ನಮ್ಮ ಪಾಲು ನಮಗೆ ಕೊಟ್ರೆ ಏನಂದ್ರೆ ಅದು ನಮಗೆ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಮತ್ತೆ ನಿಮಗೆ ವೇದಿಕೆಯ ಮುಂಭಾಗದ ವಿಜುವಲ್ಸ್ ಅನ್ನು ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಇಲ್ಲಿ ಬರುವಂತಹ ಎಲ್ಲಾ ಶಾಸಕರಿಗೂ ಸಹಿತ ಇದೇ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಚೇರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ವೇದಿಕೆಯಲ್ಲಿ ಯಾರು ಸಹಿತ ಕೂತ್ಕೊಳ್ಳೋದಿಲ್ಲ. ಯಾರನ್ನ ವೇದಿಕೆಯ ಮೇಲೆ ಕರೀತಾರಲ್ಲ ಅವರಿಗೆ ಮಾತ್ರ ಆವಾಗ ಬಂದು ಭಾಷಣವನ್ನ ಮಾಡಿ ಮತ್ತೆ ತದನಂತರ ಬಂದು ವಾಪಸ್ ಕೂತ್ಕೊಳ್ಳುವಂಥದ್ದು. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾರೆ, ಸುರ್ಜೇವಾಲಾ ಅವರು ಬರ್ತಾರೆ, ಅದರ ಜೊತೆಗೆ ಸಿದ್ದರಾಮಯ್ಯನವರು ಇರ್ತಾರೆ, DK ಶಿವಕುಮಾರ್ ಅವರು ಇರ್ತಾರೆ. ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು, ಸಚಿವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕ್ಯಾಮೆರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.